ಪ್ರಧಾನಮಂತ್ರಿ ಇ-ಡ್ರೈವ್ ಯೋಜನೆಯನ್ನು ಕೇಂದ್ರ ಸರ್ಕಾರ 2028ರ ಮಾರ್ಚ್ 31ರವರೆಗೆ ವಿಸ್ತರಿಸಿದ್ದು 11,900 ಕೋಟಿ ರೂಪಾಯಿ ಹಣ ಮೀಸಲಿರಿಸಿದೆ. ಜೊತೆಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳ ಮೊದಲ ಖರೀದಿದಾರರಿಗೆ 5,000 ರೂಪಾಯಿ ಪ್ರೋತ್ಸಾಹ ಧನ ಮುಂದುವರೆಸಿದೆ. ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳನ್ನು ಖರೀದಿಸಲಿರುವ ಹಾಗೂ ಈಗಾಗಲೇ ಖರೀದಿಸಿರುವ ಗ್ರಾಹಕರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳ ಬಳಕೆ ಕುರಿತು ಗ್ರಾಹಕರು ಅಭಿಪ್ರಾಯ ಹಂಚಿಕೊಂಡಿದ್ದು, ಪ್ರಧಾನಮಂತ್ರಿ ಇ-ಡ್ರೈವ್ ಯೋಜನೆ ಕುರಿತು ಸಂತಸ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಗ್ರಾಹಕ ಡಾ ಎಂ ರುದ್ರಯ್ಯ, ಪರಿಸರ ಹಾಗೂ ಜನರ ಆರೋಗ್ಯ ರಕ್ಷಣೆ ದೃಷ್ಟಿಯಿಂದ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳನ್ನು ಖರೀದಿಸುವ ಗ್ರಾಹಕರಿಗೆ ನೀಡುವ ಸಬ್ಸಿಡಿ ವಿಸ್ತರಿಸಿರುವುದು ಸ್ವಾಗತಾರ್ಹ ನಿಲುವು ಹಾಗೂ ಭಾರತದ ದಿಟ್ಟ ಹೆಜ್ಜೆಯಾಗಿದ್ದು, ಎಲ್ಲರೂ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಇವತ್ತು ಈ ಒಂದು ಸ್ಕೀಮನ್ನು ಜಾರಿಗೆ ತರ್ತಾ ಇದೆ. ಇದಕ್ಕೆ 11,900 ಕೋಟಿ ರೂಪಾಯಿಗಳನ್ನು ಇವತ್ತು ಭಾರತ ಸರ್ಕಾರ ನಿಗದಿಗೊಳಿಸಿ ಈ ಒಂದು ಸ್ಕೀಮ್ನ ಚಾಲನೆಗೊಳಿಸಲಿಕ್ಕೆ ಪಣ ತೊಟ್ಟು ನಿಂತಿರ್ತಕ್ಕಂಥದ್ದು ಆಶಾದಾಯಕವಾಗಿರ್ತಕ್ಕಂಥ ವಿಷಯವನ್ನು ನಾವು ಕಾಣಬಹುದಾಗಿದೆ. ಮತ್ತೋರ್ವ ಗ್ರಾಹಕ ಮೋಹನ್ ಜಗದೀಶ್, ಈಗಾಗಲೇ ತಾವು ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಖರೀದಿಸಿದ್ದು, ನಿತ್ಯ ಬಳಸುವುದರಿಂದ ಹಣ ಉಳಿತಾಯದ ಜೊತೆಗೆ ಪರಿಸರ ಮಾಲಿನ್ಯ ತಡೆಗಟ್ಟಲು ನೆರವಾಗುತ್ತಿದೆ ಎಂದರು. ಇಂತಹವುಗಳನ್ನು ಕಡಿಮೆ ಆಮದು ಮಾಡಿಕೊಂಡು ದೇಶಕ್ಕೆ ಉಳಿತಾಯವನ್ನು ಮಾಡಬಹುದಾಗಿರ್ತದೆ. ಹಾಗಾಗಿ ಎಲ್ಲರೂ ಸಹ ದ್ವಿಚಕ್ರ ವಾಹನ, ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳನ್ನು ಬಳಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಗ್ರಾಹಕ ಸುಭಾಷ್, ಪ್ರತಿಯೊಬ್ಬರೂ ಪೆಟ್ರೋಲ್ ಡೀಸೆಲ್ ವಾಹನ ಬಳಕೆ ಬಿಟ್ಟು ವಿದ್ಯುತ್ ವಾಹನ ಬಳಸಿ ಪರಿಸರ ಸಂರಕ್ಷಣೆಗೆ ಕೈಜೋಡಿಸಬೇಕು ಎಂದರು. ಯೋಜನೆಗಾಗಿ ಸುಮಾರು 11,700 ಕೋಟಿ ಇದಕ್ಕೆ ರಿಸರ್ವ್ ಮಾಡಿಟ್ಟಿದ್ದಾರೆ. ಹಾಗೂ ಪ್ರತಿಯೊಂದು ವಾಹನಕ್ಕೆ ಮುಂದೆ ಖರೀದಿ ಮಾಡುವಂತಹ ವಾಹನಕ್ಕೆ 5,000 ರೂಪಾಯಿ ಸಬ್ಸಿಡಿ ಸಹ ಮಾರ್ಚ್ 2028ರವರೆಗೆ ಮುಂದುವರಿಸಿದ್ದಾರೆ. ಇದೊಂದು ಉತ್ತಮವಾದ ಬೆಳವಣಿಗೆ. ಗ್ರಾಹಕ ಹೊನ್ನೂರು ಬಸವಣ್ಣ, ಪರಿಸರ ಉಳಿಸುವುದರ ಜೊತೆಗೆ ಕೆಲ ಅನಿಲಗಳಿಗೆ ವಿದೇಶಗಳ ಅವಲಂಬನೆ ತಪ್ಪುತ್ತದೆ. ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳ ಬಳಕೆ ಉತ್ತೇಜಿಸಲು ತೆಗೆದುಕೊಂಡಿರುವ ಕೇಂದ್ರದ ನಿರ್ಧಾರ ಶ್ಲಾಘನೀಯ ಎಂದರು. ವಿಸ್ತರಣೆ ಆಗಿದೆ. 11,700 ಕೋಟಿ ರೂಪಾಯಿ ಏನು ನಿಗದಿ ಮಾಡಿದ್ದಾರೆ ಮಾರ್ಚ್ ಒಳಗೆ. ಇವತ್ತು ಸ್ಕೂಟರ್ ಖರೀದಿ ಮಾಡೋರಿಗೆ, ಎಲೆಕ್ಟ್ರಿಕಲ್ ಸ್ಕೂಟರ್ ಖರೀದಿ ಮಾಡಿರೋರಿಗೆ 5,000 ರೂಪಾಯಿಯನ್ನ ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ. ಇದು ತುಂಬಾ ಸ್ವಾಗತಾರ್ಹ. ವಾಹನ ಮಾರಾಟಗಾರ ಮಹೇಂದ್ರ, ಕೇಂದ್ರದ ಪಿಎಂ ಇ-ಡ್ರೈವ್ ಯೋಜನೆಯನ್ನು ಜಿಲ್ಲೆಯ ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಬೇಕು, ಮಾಲಿನ್ಯ ನಿಯಂತ್ರಣಕ್ಕೆ ಸಹಕರಿಸಬೇಕು ಎಂದರು. ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಈ ಮಹತ್ವಾಕಾಂಕ್ಷೆ ಯೋಜನೆ ಅಡಿಯಲ್ಲಿ 11,700 ಕೋಟಿ ಅಮೌಂಟ್ ಅನ್ನ ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ. ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ 5,000 ಸಹಾಯಧನ ಬರುವಂತೆ ಮಾಡಿದೆ. ಈ ಒಂದು ಮಹತ್ವಾಕಾಂಕ್ಷೆ ಯೋಜನೆಯ ಸದುಪಯೋಗ ಪಡಿಸ್ಕೋಬೇಕು ಅಂತ ಗ್ರಾಹಕರಿಗೆ ನಾವು ತಿಳಿಸುತ್ತೇವೆ.